ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಮೊದಲಿಂದ ಅನನ್ಯ ಭಟ್ ನನ್ನ ಮಗಳು ಅಂತ ಈ ಮ್ಯಾಜಿಕ್ ಅಜ್ಜಿ ಲಾಜಿಕ್ ಇಲ್ದಂಗೆ ಕತೆ ಹೇಳ್ತಾ ಬರ್ತಿದ್ದವಳು ಸಡನ್ ಆಗಿ ಯಾವುದೋ ಒಂದು ಕಾರ್ ಒಳಗೆ ಕೂತ್ಕೊಂಡು ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳು? ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ, ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಅಂತ ಹೇಳುತ್ತೆ. ಅದಾಗಿ ಸ್ವಲ್ಪ ಹೊತ್ತು ಆಗೇ ಇಲ್ಲ, ಇನ್ನೊಂದು ಚಾನಲ್ ಅಲ್ಲಿ ಇದೇ ಅಜ್ಜಿ ಕೂತ್ಕೊಂಡು ಅಗೇನ್ ಅಮ್ಮ ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್ ಅಂತ ಅನ್ಕೊಂಡು ಇನ್ನೊಂದು ಹೊಸ ಕತೆ ಹೇಳ್ತಿರುತ್ತೆ. ಇನ್ನೊಂದ್ ಕಡೆ ಈ ಅಜ್ಜಿ ನನ್ಗೆ ಹೇಳಿಕೊಟ್ಟಿ ಮಾಡಿಸಿದ್ರು ಅಂತ ಹೇಳಿದ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಮೇ ಬಿ ಮಟ್ಟಣ್ಣ ಅವರ ಗ್ಯಾಂಗ್ ಕಡೆಯಿಂದ ಈ ಅಜ್ಜಿಗೆ 50 ಕಾಲು ಹೋಗಿರ್ಬೇಕೇನೋ. ಅದಕ್ಕೆ ಅಜ್ಜಿ ಗಾಬರಿಯಿಂದ ಅಲ್ಲಿ ಕಾರಲ್ಲಿ ಒಳಗಡೆ ಕೂರಿಸಿಟ್ಕೊಂಡು ಇಂಥವ್ರದ್ದು ಹೆಸರು ಹೇಳಿ ಅನನ್ಯ ಇಲ್ಲ ಅಂತ ಹೇಳಿ, ಅನನ್ಯನೇ ಇಲ್ಲ ಅಂತ ಹೇಳಿ, ಆಮೇಲೆ ಇಂಥವ್ರು ನಿಮಗೆ ಪ್ರವೋಕ್ ಮಾಡಿದ್ರು, ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಜಯಂತ್ ಅವರು ಇಂಥವರೆಲ್ಲ ಇದು ಮಾಡಿದ್ರು ಅಂತ ಹೇಳಿಸಿದ್ರು ಅಂತ ಹೇಳ್ಕೊಂಡು ಉಲ್ಟಾ ಹೊಡೆದ್ಬಿಡೋದಾ? ಅಯ್ಯೋ ಏನೇ ಇದು? ಇಷ್ಟಕ್ಕೆ ಮ್ಯಾಟ್ರು ಮುಗಿತಾ? ಇಲ್ಲ, ಇದಾಗಿದ್ ಸ್ವಲ್ಪ ಹೊತ್ತಲ್ಲೇ ಯಾರು ಈ ಅಜ್ಜಿಯನ್ನ ಕಾರಲ್ಲಿ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ರು ಅವ್ರ ಜೊತೆ ಅಲ್ಲಿ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ರು SITಗೆ ಹೋಗಿ ಬಂದ ಮೇಲೆ ಹಾಕಿ ಏನಿದೆ ನಾನು ಅದನ್ನ ಅಲ್ಲಿ ನಾನು ಮಾತಾಡಿದ ಮೇಲೆ ಅಲ್ಲಿ ಏನಾಗ್ತದೆ ಏನು ವಿಚಾರ ತಿಳ್ಕೊಂಡು ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಅದರ ಹಾಕಿಂದ ಹೇಳಿದ್ರೆ ನೀವು ಇವಾಗ ಹಾಕಿದ್ದೀರಲ್ಲ, ಇದು ನಾನು ನನ್ನ ಪರ್ಮಿಷನ್ ತಗೊಳ್ಬೇಕಲ್ವಾ? ನಾನು ಯಾಕೆ ಅವ್ರು ಹೇಗೆ ಹೇಳಿರೋದು? ಅಲ್ಲ ಮೇಡಮ್, ತಾವು ಗಿರೀಶ್ ಮಟ್ಟಣ್ಣ ನೀವು ಬೇಡ, ಗಿರೀಶ್ ಮಟ್ಟಣ್ಣ ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಈ ರೀತಿ ಮಾಡಿದ್ರೆ ನಾನು ನಿಮ್ಮ ಮೇಲೆ ನಾನು ಆಕ್ಷನ್ ನಾನು ಕೊಡ್ಲೇ ಇಲ್ಲ ಅಂತ ಹೇಳ್ತೀನಿ. ನೀವೇ ತಗೊಂಡು ಹೋಗಿದ್ದೀರಿ, ಬಲವಂತವಾಗಿ ನೀವೇ ತಗೊಂಡು ಹೋಗಿದ್ದೀರಿ ಅಂತ ಹೇಳ್ಬೇಕಾಗುತ್ತೆ. ಏನ್ ಗುರು ಇವ್ ಅಮ್ಮನ ವರ್ಷಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗೋಕೆ ಇವ್ ಅಮ್ಮ ಹೇಳಿ ಮಾಡಿಸ್ತಂಗವಳೆ. ಜೊತೆಗೆ ಮಟ್ಟಣ್ಣ ಅವರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಿಸ್ಬಿಟ್ರಂತೂ ಚಿಂದಿ ಚಿತ್ರಾನ ಬೋಂದಿ ಮೊಸರನ್ನ TVR ಅನ್ನೋದು FL ಟವರ್ ಗಿಂತ ಹೆಚ್ಚಾಗಿ ಮೇಲಕ್ಕೆ ಕಿತ್ಕೊಂಡು ಹೊರಟೋಗುತ್ತೆ. ಆಮೇಲೆ ಇವಾಗ ಆಗಿರೋ ಮತ್ತೆ ಆಗ್ತಿರೋ ಘಟನೆಗಳನ್ನೆಲ್ಲ ನೋಡ್ತಿದ್ರೆ ಸ್ನೇಹಿತರೆ, ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದು ಏನಂದ್ರೆ ಅನನ್ಯ ಭಟ್ ಅನ್ನೋದು ಒಂದು ಕಟ್ಟು ಕತೆ ಅಂತ. ಜೊತೆಗೆ SIT ಅವ್ರ ಜೊತೆ ಇಂಥವ್ರೇ ಹೇಳಿ ಮಾಡಿಸಿದ್ದು ಅಂತ ನಾನು ಒಪ್ಕೊಂಡ್ಮೇಲೆ ಈ ವಿಡಿಯೋ ಹಾಕಿ ಅಂತ ಆ ಅಜ್ಜಿ ಹೇಳಿ ಸಹ ಚಾನಲ್ ಅವರು ಮೊದಲೇ ಅದನ್ನ ವೈರಲ್ ಮಾಡಿರೋ ಕಾರಣ ಅಡಕತ್ರಿಯಲ್ಲಿ ಸಿಗಾಕೊಂಡು ಅಜ್ಜಿ ಬಜ್ಜಿ ಆಗಿ ಇತ್ಲಾಗೂ ಉತ್ತರ ಕೊಡೋಕಾಗ್ದೆ ಇತ್ಲಾಗೂ ಒಪ್ಕೊಳ್ಳೋಕಾಗ್ದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒಂದಾದ್ಮೇಲೆ ಒಂದು ಸುಳ್ಳ ಹೇಳ್ತಾನೆ ಬರ್ತಿದೆ. ಏನ್ ಗೊತ್ತಾ ಸ್ನೇಹಿತರೆ, ಅನನ್ಯ ಭಟ್ ಅನ್ನೋ ಹುಡುಗಿ ಇದ್ಲು, ಮೆಡಿಕಲ್ ಓದ್ತಿದ್ಲು, ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆ ಬಂದಾಗ ಅವಳನ್ನ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅಂತ ಮೊದ್ಲಿಂದ ಹೇಳ್ಕೊಂಡು ಬಂದಿರೋ ಈ ಕಥೆಯನ್ನ ಇವ್ ಅಮ್ಮನೇ ಸೃಷ್ಟಿ ಮಾಡಿದ್ಲು ಅಥವಾ ಇವ್ ಅಮ್ಮನ್ಗೆ ಹಿಂಗಿಂಗೆ ಹೇಳು ಅಂತ ಈ ಮಟ್ಟಣ್ಣ ಅಂಡ್ ಗ್ಯಾಂಗ್ ಹೇಳ್ಕೊಡ್ತೋ ಗೊತ್ತಿಲ್ಲ. ಆದ್ರೆ ನನಗೆ ಇವಾಗ ಅನಿಸ್ತಿರೋದು ಏನಂದ್ರೆ ಇವ್ರನ್ನೆಲ್ಲ ನಂಬಿ ನಾವು ದಡ್ಡ ಬಡ್ಡಿ ಮಕ್ಕಳಾಗ್ಬಿಟ್ವಾ ಅಂತ. ನಾನು ಇಲ್ಲಿ ಮುಖ್ಯವಾಗಿ ಜಮೀರ್ ಅಣ್ಣಂಗೆ ಪ್ರಶ್ನೆ ಕೇಳಬೇಕು. ಸಾರಿ ಸಮೀರ್ ಅಣ್ಣಂಗೆ ಪ್ರಶ್ನೆ ಕೇಳಬೇಕು. ಯಾಕೆ ನಾನು ಸಮೀರ್ ಅಣ್ಣಂಗೆ ಪ್ರಶ್ನೆ ಕೇಳಬೇಕು ಅಂದ್ರೆ, ಇಷ್ಟು ದಿನಗಳಿಂದ ಇವ್ರುಗಳು ಹೇಳ್ಕೊಂಡ್ ಬರ್ತಿದ್ ಸುಳ್ಳು ಕಥೆಗಳನ್ನ ನಾವು ನಂಬಿದ್ದು ಸಮೀರ್ ಅಣ್ಣನ್ ವಿಡಿಯೋ ಇಂದ. ಅದಕ್ಕೆ ಅಲ್ಲ ಕಣಣ್ಣ, ಸಮೀರ್ ಅಣ್ಣ ಒಂದ್ ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ AI ಎಡಿಟಿಂಗ್ ಮಾಡಿ ಎಮೋಷನಲ್ ಆಗಿ ಮೈ ಕೈಯೆಲ್ಲಾನು ನುಲ್ಕೊಂಡು ವಿಡಿಯೋ ಮಾಡೋ ನೀನು ಈ ಸುಜಾತಾ ಭಟ್ ವಿಡಿಯೋ ಮಾಡೋಕು ಮುಂಚೆ ಈ ಅಮ್ಮ ಹೇಳ್ತಿರೋದು ಸತ್ಯನ ಸುಳ್ಳ ಅಂತ ತಿಳ್ಕೊಂಡ್ ವಿಡಿಯೋ ಮಾಡ್ಬೇಕಿತ್ತು ಅಲ್ವಾ? ಯಾಕಂದ್ರೆ ನೀನು ಸೌಜನ್ಯ ವಿಚಾರವಾಗಿ ವಿಡಿಯೋ ಮಾಡಿದಾಗ ಇಡೀ ಕರ್ನಾಟಕದ ಜನತೆ ನಿನ್ನನ್ನ ನಂಬಿ, ನಿನ್ನ ಮಾತುಗಳನ್ನ ನಂಬಿ ದೊಡ್ಡ ಮಟ್ಟದಲ್ಲಿ ನಿನ್ಗೆ ಬೆಂಬಲ ಕೊಟ್ರು. ಆ ತರ ಜನಗಳು ಬೆಂಬಲ ಕೊಡೋದು ಇವಾಗಿನ ಕಾಲದಲ್ಲಿ ತುಂಬಾನೇ ಕಮ್ಮಿ. ಅದು ನಿನ್ಗೆ ಸಿಕ್ಕಿದೆ ಅಂದಾಗ ನೀನ್ ಮಾಡ್ಬೇಕಾಗಿದ್ದೇನೋ ಇರೋ ಸತ್ಯತೆಯನ್ನ ಜನರಿಗೆ ತಲುಪಿಸೋ ಕೆಲಸ. ಆದ್ರೆ ನೀನ್ ಮಾಡಿದ್ದೇನೋ ಅವರು ನಂಬ್ತಾರೆ ಅನ್ನೋದನ್ನ ಅಡ್ವಾಂಟೇಜ್ ಆಗಿ ತಕೊಂಡು ಸುಳ್ಳು ಕಥೆಗಳನ್ನ ಹೇಳಿ ಅವರನ್ನ ಎಮೋಷನಲ್ ಆಗಿ ಫೂಲ್ ಮಾಡಿದ್ದು, ಅದರಲ್ಲಿ ನಾನು ಒಬ್ಬ. ಅದಿರ್ಲಿ, ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ, ಅದೆಲ್ಲ ಸುಳ್ಳು ಅಂತ ಹಂತ ಹಂತವಾಗಿ ತಿಳಿತಾ ಬರ್ತಾ ಜನ ನಿಂಗೆ ತುಂಬಾನೇ ಪ್ರಶ್ನೆ ಮಾಡ್ತಿದ್ರು. ಅವಾಗೆಲ್ಲ ನೀನು ಸೈಲೆಂಟ್ ಆಗಿದ್ದೋನು. ಮೊನ್ನೆ ಆ ವರ್ಷಿತಾ ಅನ್ನೋ ಹುಡುಗಿಯ ವಿಷಯವನ್ನ ನೆಪವಾಗಿಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ 1 ನಿಮಿಷ ಆ ಹುಡುಗಿ ಬಗ್ಗೆ ಹೇಳಿ ಇನ್ ಮಿಕ್ಕಿದ 2 ನಿಮಿಷ ಹೇಳಿದ್ದೇನು? ಇವ್ರ ತರಾನೇ, ಈ ತಂದೆ ತಾಯಿ ತರಾನೇ ಅನನ್ಯ ಭಟ್ ಅವ್ರ ತಾಯಿ ಸುಜಾತಾ ಭಟ್ ತನ್ನ ಮಗಳನ್ನ ನೆನ್ಸ್ಕೊಂಡು ಅಳ್ತಾ ಇದ್ದಿದ್ದು. ಅದನ್ನ ನೋಡಿ ನನ್ ಮನ್ಸಾಕ್ಷಿಗೆ ಅನಿಸ್ತು ಅವರು ನಿಜ ಹೇಳ್ತಾ ಇದಾರೆ ಅಂತ. ಅಮ್ಮ ಕಣ್ಣೀರ್ ಹಾಕೋದ್ ನೋಡಿ ನಿಂಗೆ ಮನಸ್ಸಾಕ್ಷಿಲಿ ನಿಜ ಅಂತ ಅನಿಸ್ತು. ನೀನು ಎಡಿಟಿಂಗ್ ಮಾಡಿ ಎಮೋಷನಲ್ ಆಗಿ ಮೈ ಕೈ ನುಲ್ಕೊಂಡು ಹೇಳೋದ್ ನೋಡಿ ನಮ್ ಜನಗಳಿಗೆ ಅಯ್ಯೋ ಪಾಪ ಅಂತ ಅನಿಸ್ತು. ಒಟ್ನಲ್ಲಿ ಇಲ್ಲಿ ಎಲ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಎಮೋಷನಲ್ ಆಗಿ ಜನಗಳನ್ನ ಯಾಮಾರಿಸ್ತಾನೆ ಬರ್ತಿದ್ದೀರಾ ಹೊರತು ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಯಾರು ಸಹ ಹೇಳ್ತಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಲಿಟ್ರಲಿ ಆ ಒಂಟಿ ಹೆಂಗಸನಂತೂ ಎಷ್ಟು ಟಾರ್ಗೆಟ್ ಮಾಡಿದ್ದಾರೆ ಕೆಲವು ಮಾಧ್ಯಮದವರು ಅಂದ್ರೆ, ಅಷ್ಟೊಂದು ಟಾರ್ಗೆಟ್ ಮಾಡಿ ಇವ್ರು ಏನ್ ಸಾಧಿಸೋಕ್ ಹೊರಟಿದಾರೋ ಗೊತ್ತಿಲ್ಲ. ಅರೆ ಆ ಒಂಟಿ ಹೆಂಗಸನ ಎಷ್ಟೊಂದು ಟಾರ್ಗೆಟ್ ಮಾಡ್ತಾವ್ರೆ ಈ ಮಾಧ್ಯಮದವರು. ಅಷ್ಟೊಂದು ಟಾರ್ಗೆಟ್ ಮಾಡಿ ಏನ್ ಸಾಧಿಸೋಕೆ ಹೊರಟಿದ್ದಾರೆ ಗೊತ್ತಿಲ್ಲ ಅಂತಿದ್ಯಾ ಅಲ್ವಾ? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇದೇ ಪ್ರಶ್ನೆನ ಇವಾಗ ನಾನು ನಿನಗೆ ಕೇಳ್ತೀನಿ. ಈ ತರ ಸುಳ್ಳು ಕಟ್ಟು ಕಥೆಗಳನ್ನ ಹೇಳ್ಕೊಂಡು ಯಾಕೆ ನೀವುಗಳು ಧರ್ಮಸ್ಥಳ ದೇವಸ್ಥಾನದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಾ? ನಮ್ಮ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ನೀವು ಏನ್ ಸಾಧಿಸೋಕೆ ಹೊರಟಿದ್ದೀರಾ ನಮಗೂ
ನನಗೂ ಗೊತ್ತಾಗ್ಬೇಕು. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಇವಾಗ ಒಂದಷ್ಟು ಬೇವರ್ಸಿಗಳು ಕಮೆಂಟ್ ಹಾಕ್ಬೋದು, ಅವರೆಲ್ಲ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಎಲ್ಲಿ ಮಾತಾಡವ್ರೆ ಗುರು, ಅವ್ರು ಮಾತಾಡಿರೋದು ಆಗಿರೋ ಅನ್ಯಾಯದ ಬಗ್ಗೆ ಅಂತ. ಅಯ್ಯೋ ಬೇವರ್ಸಿ ಬಿಕ್ನಾಸಿ ಬೆರಗ್ ಬಡ್ಡೆತವ. ಸ್ಟೇಟ್ ಲೆವೆಲ್ ಇಂದ ಹಿಡಿದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ನ್ಯೂಸ್ ಆಗ್ತಿರೋದು ಹಿಂದೂ ಟೆಂಪಲ್ ಧರ್ಮಸ್ಥಳ ದೇವಸ್ಥಾನದಲ್ಲಿ ಸಾವಿರಾರು ಹೆಣಗಳನ್ನ ಊತಾಕವ್ರೆ ಅಂತಾನೆ ಹೊರತು ಧರ್ಮಸ್ಥಳ ಗ್ರಾಮದಲ್ಲಿ ಅಂತ ಅಲ್ಲ. ಎಲ್ಲೂ ಸಹ ಸೌಜನ್ಯ ಹೆಸರಾಗ್ಲಿ ಅಥವಾ ವೇದವಲ್ಲಿ ಪದ್ಮಲತಾ ಇನ್ನೊಂದು ಮತ್ತೊಂದು ಅನ್ನೋದು ಇಲ್ವೇ ಇಲ್ಲ. ಅಲ್ಲಿ ಬರ್ತಿರೋದು ಹಿಂದೂ ಟೆಂಪಲ್ ಅಂತಾನೆ. ಜರ್ಮನ್ ನ್ಯೂಸ್ ಅಲ್ಲೂ ಕೂಡ ಧರ್ಮಸ್ಥಳ ಬಗ್ಗೆ ಬಂದಾಯ್ತು, ಬಟ್ ಎಲ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇಲ್ಲ. ಹಿಂದೂ ಟೆಂಪಲ್ ಅಲ್ಲಿ ಮಾಸ್ ಮರ್ಡರ್ ಕ್ವೆಶ್ಚನ್ ಮಾರ್ಕ್ ಅಂತಾನೆ ಇರೋದು. ಸುಜಾತಾ ಭಟ್ ಅವರು ತಮ್ಮ ಮಗಳು ಬಗ್ಗೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಮುಂದೆ ನೋಡ್ಕೋತಾರೆ. ಅದ್ರ ಬಗ್ಗೆ ನಾನು ನೀವು ಮಾತಾಡಿ ಏನ್ ಪ್ರಯೋಜನ? ಸೊ ನೋಡಿ, ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ, SIT ತನಿಖೆ ನಡೀತಾ ಇದೆ. ಇವತ್ತು ನಾಳೆಗೆ SIT ತನಿಖೆ ಮುಗಿಯೋದಲ್ಲ. ನನ್ ಪ್ರಕಾರ ಫ್ಯೂ ಮಂತ್ಸ್ ಅಥವಾ ಇಯರ್ಸ್ ಹಿಡಿಬಹುದು. ಸೊ ಏನ್ ಸತ್ಯತೆ ಐತೋ ಅದು ತನಿಖೆಯಿಂದ ಹೊರಗ್ ಬರುತ್ತೆ ಅಂತ ನಾನ್ ನಂಬಿದೀನಿ. ಸೊ ವೇಟ್ ಮಾಡುವ. ಇದಪ್ಪ ಮಾತಂದ್ರೆ ಸುಜಾತಾ ಭಟ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ. ಇಲ್ಲಿ ನಾವು ನೀವು ಮಾತಾಡಿ ಏನ್ ಪ್ರಯೋಜನ? SIT ತನಿಖೆ ನಡೀತಿದೆ, ಸತ್ಯಾಸತ್ಯತೆ ಹೊರಗ್ ಬರುತ್ತೆ, ವೇಟ್ ಮಾಡುವ ಅಂತ ಇವಾಗ ಹೇಳ್ತಿರೋ ನೀನು. ಅವತ್ತು ಅವ್ನ ಯಾರೋ ಅನಾಮಿಕ ಬಂದು ದೂರ್ ಕೊಟ್ಟು ಸರ್ಕಾರ SIT ಮಾಡಿದೀವಿ ಅಂತ ಹೇಳಿದ್ ಒಂದೇ ದಿನಕ್ಕೆ ಇನ್ನೂ ತನಿಖೆ ಶುರು ಆಗದೆ ಇದ್ರು 23 ನಿಮಿಷ 53 ಸೆಕೆಂಡ್ಗಳ ಒಂದು ವಿಡಿಯೋ ಮಾಡಿ 1000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಊತಾಕವ್ರೆ. ಬಂದಿರೋನು ಭೀಮಾ ಅನ್ನೋನು ಕಾರ್ ಬರ್ತಿತ್ತು, ಹೆಣ ತರ್ತಿತ್ತು, ದಿನಕ್ಕೆ 2 ಹೆಣಗಳನ್ನ ಉಳ್ತಿದ್ದ ಅಂತ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು? SIT ತನಿಖೆ ಆಗೋ ತನಕ ನೀನು ಸಹ ವಿಡಿಯೋ ಮಾಡ್ದೆ ಸುಮ್ನೆ ಇರ್ಬೇಕಿತ್ತು ಅಲ್ವಾ? ಅವಾಗೊಂದು ಇವಾಗೊಂದು ಯಾಕೆ ಹೇಳು ಒಂಚೂರು. ಏನ್ ಗೊತ್ತಾ ಸಮೀರಣ್ಣ, ನೀನ್ ಹೇಳಿರೋ ಪ್ರತಿಯೊಂದು ಸುಳ್ಳನ್ನ ಆ ಕ್ಷಣಕ್ಕೆ ನಂಬಿ ನಾನು ಸಹ ನಿನ್ ವಿಡಿಯೋನ ಶೇರ್ ಮಾಡಿದ್ದೆ. ಬಟ್ ಇವಾಗ ಅನ್ನಿಸ್ತಿದೆ ಕೆಲವೊಂದು ವಿಚಾರದಲ್ಲಿ ಬೇರೆಯವ್ರಿಗೆ ಬುದ್ಧಿ ಹೇಳೋ ನಾನುವೆ ಲದ್ದಿ ತಿನ್ನೋ ಲೆವೆಲ್ಗೆ ಚೂತಿ ಆಗ್ಬಿಟ್ನಾ ಅಂತ. ಇದಲ್ದೆ 17 ರಿಂದ 20 ಕಡೆ ಗುಂಡಿ ತೆಗೆದು 2 ಕಡೆ ಒಂದಿಷ್ಟು ಮೂಳೆ ಸಿಕ್ಕಿ ಮಿಕ್ಕದ ಕಡೆ ಎಲ್ಲ ಏನೂ ಸಿಗದೆ ಇದ್ದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೂ ಒಂದು ವಿಡಿಯೋ ಮಾಡಾಕ್ತಿಯಾ? ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆ ಬಗ್ಗೆ ಅಂತ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಅಂಡ್ ಇಲ್ಲಿ ಜನ ಚರ್ಚೆ ಮಾಡ್ತಾ ಇರೋದು ಬಂದು ಮಾರ್ಕ್ ಮಾಡ್ತಿರುವಂತಹ ಅತಿ ಹೆಚ್ಚು ಸ್ಪಾಟ್ ಗಳಲ್ಲಿ ಮೂಳೆಗಳೇ ಸಿಕ್ಕಿಲ್ಲ ಅಂತ. ಸೊ ನನ್ನ ಪ್ರಶ್ನೆನೂ ಇದೇ ಇರೋದು, SIT ತನಿಖೆ ಆಗ್ತಾ ಇರಬೇಕಾದ್ರೆ ಒಂದಿಷ್ಟು ಜನ ಮುಂದೆ ಬಂದು ಏನೇನೋ ಹೇಳಿದ್ರು. ಫಾರ್ ಎಕ್ಸಾಂಪಲ್, ಅಟ್ ಕರೆಂಟ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಆಗಿರುವಂತಹ ಶ್ರೀನಿವಾಸ್ ಪುಟಾಣಿ ಅವರು ಏನ್ ಹೇಳಿದ್ರು ಅಂದ್ರೆ, ಹೌದು ಭೀಮಾ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದ. ಅಂಡ್ ಈಗ ಆಲ್ರೆಡಿ ಏನು SIT ಅವರು ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಒಂದು ಸ್ಪಾಟ್ಸ್ ಅಲ್ಲಿ ಭೀಮಾ ಕೈಯಿಂದ ನಾವೇ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಬಾಡೀಸ್ ನ ಹೂತ್ ಹಾಕ್ಸಿದೀವಿ, ದಾಖಲೆಗಳು ಇದಾವೆ ಅಂತ ಹೇಳಿದ್ರು. ಆರ್ ಕನ್ನಡ ಅನ್ನುವಂತಹ ನ್ಯೂಸ್ ಚಾನಲ್ ಅಲ್ಲಿ ಒಂದು ಲೈವ್ ಡಿಬೇಟ್ ಅಲ್ಲಿ ಕೂತ್ಕೊಂಡು ಒಬ್ಬರು ಡಾಕ್ಟರ್, ಐ ಆಮ್ ನಾಟ್ ರಾಂಗ್, ಅವ್ರ ಹೆಸರು ಮಹಾಬಲ ಶೆಟ್ಟಿ ಅಂತ, ಅವ್ರು ಹೇಳಿದ್ರು ಹೌದು SIT ಅವರು ಈಗೇನ್ ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಜಾಗದಲ್ಲಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ 70 ಶವಗಳನ್ನ ಹೂತ್ ಹಾಕ್ಸಿದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನಿಮಗೆ ಗೊತ್ತಾ ಇದೆ, ನನ್ನ ಪ್ರೀತಿಯ ಸಹೋದರ ಕಿರಿಕ್ ಕೀರ್ತಿ ಹಾಗೂ ವಸಂತ್ ಗಿಳಿಯಾರ್ ಅವರು ಕೂಡ ಸಿಕ್ಕಲ್ಲಿ ಕಣ್ ಡಿಬೇಟ್ಸ್ ಅಲ್ಲೆಲ್ಲ ಹೇಳಿದ್ದಾರೆ, SIT ಅವರು ತನಿಖೆ ಮಾಡ್ಲಿ, ಗುಂಡಿ ಅಗಿಲಿ, ಅವ್ರಿಗೆ ಒಂದಲ್ಲ ಹಲವಾರು ಶವಗಳು ಸಿಗ್ತವೆ, ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಶವಗಳೇ, ಎಲ್ಲಾದ್ರದ್ದು ದಾಖಲೆಗಳು ಇದಾವೆ. ಸೊ ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಾವು ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ 6ನೇ ಸ್ಪಾಟ್ ಅಲ್ಲಿ ಹಾಗೂ 14ನೇ ಸ್ಪಾಟ್ ಅಲ್ಲಿ ಬಿಟ್ರೆ ಇನ್ ಎಲ್ಲೂ ಏನು ಮೂಳೆ ಸಿಕ್ಕಿಲ್ಲ. 13ನೇ ಸ್ಪಾಟ್ ಅಲ್ಲಂತೂ SIT ಅವರು ಒಂದು ಬಾವಿನೇ ತೋಡ್ ಹಾಕಿದ್ರು, ಆದ್ರೆ ಸಿಂಗಲ್ ಮೂಳೆ ಸಿಕ್ಕಿಲ್ಲ. ಸೊ ನಾವು ದ ಬಿಗ್ಗೆಸ್ಟ್ ಕ್ವಶನ್ ಈಸ್, ಪಂಚಾಯತಿ ಅವರು ಹೂತ್ ಹಾಕಿದಂತಹ ಶವಗಳು ಎಲ್ಲಿ? ಪೋಸ್ಟ್ ಮಾರ್ಟಮ್ ಆಗಿದ್ದು ಸಿಕ್ಕಿಲ್ಲ, ಪೋಸ್ಟ್ ಮಾರ್ಟಮ್ ಆಗದೆ ಇರೋದು ಸಿಕ್ಕಿಲ್ಲ, ಒಟ್ಟಲ್ಲಿ ಯಾವುದೇ ಒಂದು ಮೂಳೆನೇ ಸಿಕ್ಕಿಲ್ಲ. ಹಾಗಿದ್ರೆ ಆ ಶವಗಳು ಎಲ್ಲಿ ಹೋದ್ವು? ಭೀಮಾ ತೋರಿಸಿರೋ ಸ್ಪಾಟ್ ಅಲ್ಲಿ ಡೆಡ್ ಬಾಡಿ ಸಿಕ್ಕಿಲ್ಲ ಅಂದ್ರೆ ಪಂಚಾಯತಿ ಅವರು ಹೂತಿಟ್ಟಂತಹ ಡೆಡ್ ಬಾಡೀಸ್ ಎಲ್ಲಿ ಅಂದ್ರೆ ಸಿಲ್ಲಿಯಾಗಿ ನಿಮ್ ಗುರುಗಳೇ ಉತ್ತರ ಕೊಟ್ಟವ್ರೆ ನೋಡಿಲ್ಲಿ. ತಲೆಬುರುಡೆ ಬಗ್ಗೆ ಬುರುಡೆಗಳು ಏನಂತ ಹೇಳಿದ್ರೆ, ಅಲ್ಲಿ ಕಾಡು ಹಂದಿಗಳು, ಮುಳ್ಳು ಹಂದಿಗಳು ಮತ್ತೆ ಉಡಾ ಏನಿದೆಯಲ್ಲ, ಉಡಾ ಮತ್ತೆ ಮುಳ್ಳು ಹಂದಿಗೆ ನನಗೂ ಕೂಡ ಗೊತ್ತಿರುವಂಗೆ ನಮ್ದು ತೋಟ ಇದೆ, ಅವು ಎಲ್ಲ ಏನಂತ ತಲೆಬುರುಡೆ ಅಂದ್ರೆ ಬಹಳ ಇಷ್ಟ ಅವಕ್ಕೆ. ಅದರಲ್ಲಿನೂ ಕೂಡ ಕೊಳಿತಾ ಇರುವಂತಹ ಶವದ್ದು ತಲೆಬುರುಡೆ ಅಂದ್ರೆ ಅವು ಕಚ್ಕೊಂಡು 5 ಫೀಟ್ ಆಳದಲ್ಲಿ ಇದ್ರೂ ಕೂಡ ಆ ಕಾಡು ಹಂದಿ ಇರ್ಬೋದು, ಮುಳ್ಳು ಹಂದಿ ಆಗ್ಲಿ, ಅದನ್ನ ಕೆದಕಿ ತಲೆಬುರುಡೆನ ಕಚ್ಕೊಂಡು ಹೋಗ್ತವೆ. ಅಲ್ಲ ಕಣಣ್ಣ ಸಮೀರಣ್ಣ, ಅವ್ನ ಯಾರೋ ಪಂಚಾಯತ್ ಅವನು, ಹಾಗೆ ಡಾಕ್ಟರ್ ಮಹಾಬಲ ಶೆಟ್ಟಿ, ಕಿರಿಕ್ ಕೀರ್ತಿ, ಗಿಳಿಯಾರ್ ಇವರೆಲ್ಲ ಅಲ್ಲಿ ಹೆಣಗಳನ್ನ ಊತಾಕವ್ರೆ ಅಂತ ಹೇಳವ್ರೆ. ಹಂಗಾದ್ರೆ ಅಲ್ಲಿ ಅಸ್ಥಿ ಪಂಜರಗಳು ಇರ್ಬೇಕಲ್ಲ, ಏನಾದ್ವು? ಇವಾಗ ಜನ ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಹೇಳ್ತಿದ್ಯಾ ಅಲ್ವಾ? ಓಕೆ, ಒಪ್ಕೊಳ್ಳೋಣ. ಆದ್ರೆ ಅದ್ರ ಜೊತೆಗೆ ನೀನು ಸಹ ಅದೇ ಜಾಗದಲ್ಲಿ 1000ಕ್ಕಿಂತ ಹೆಚ್ಚು ಹೆಣಗಳನ್ನ ಊತಾಕವ್ರೆ ಅಂತ ಹೇಳಿದ್ದಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕು ಅಲ್ವಾ? ಗುಡ್ ಕ್ವೆಶ್ಚನ್, ಇಂಟೆಲಿಜೆನ್ಸ್ ನೀವು. ಸೊ ಇಲ್ಲಿ ಸಮಥಿಂಗ್ ಏನೋ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೆದಿದಾವೆ, ಇದ್ರ ಬಗ್ಗೆ ಜನ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡಬೇಕು. ಓಹೋ, ಇಲ್ಲೇನೋ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೆದಿದಾವೆ ಅನ್ನೋದೇ ಆದ್ರೆ, ಒಂದು ಭೀಮಾ ಅನ್ನೋನು ಬರ್ತಾನೆ ಅಂತ ನೀನ್ ಹೇಳೋ ದಣಿಗಳಿಗೆ ಒಂದಷ್ಟು ವರ್ಷಗಳ ಮುಂಚೆ ಕನಸ್ಬಿದ್ದು ಎಲ್ಲವನ್ನು ತೆಗೆಸಿ ನಾಶ ಮಾಡಿರ್ಬೇಕು. ಅಥವಾ ನಿಮ್ ಗುರುಗಳೇ ಹೇಳೋ ತರ ಮುಳ್ಳಂದಿ ಮತ್ತೆ ಕತ್ತೆ ಕಿರ್ಬಗಳು ಭೂಮಿನ ಬಗದು ಎಲ್ಲವನ್ನು ತಿಂದಿರ್ಬೇಕು. ಇಲ್ವಾ ಇನ್ನೂ ಒಂದೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋದೇ ಆದ್ರೆ, ಅಲ್ಲಿರೋ 1000ಕ್ಕೂ ಹೆಚ್ಚು ಅಸ್ಥಿ ಪಂಜರಗಳೆಲ್ಲ ನಿಂತರ AI ಟೆಕ್ನಾಲಜಿ ಬಳಸ್ಕೊಂಡು ಎಸ್ಕೇಪ್ ಆಗಿ ಥೈಲ್ಯಾಂಡ್ಗೆ ಟ್ರಿಪ್ ಹೋಗಿರ್ಬೇಕು ಅನ್ಸುತ್ತೆ ಅಲ್ವಾ?
ನೀನ್ ಎಂತ ಕಿಲಾಡಿ ನನ್ ಮಗ ಅಂದ್ರೆ ಡಾಕ್ಟರ್ ಮಹಾಬಲ ಶೆಟ್ಟಿ ಹೇಳಿರೋ 70 ಹೆಣ ಎಲ್ವದು ಅಂತ ಪ್ರಶ್ನೆ ಮಾಡ್ಬೇಕು ಅಂತ ಇದೆಯಾ? ಆದ್ರೆ ನೀನ್ ಹೇಳಿರೋ 1000ಕ್ಕೂ ಹೆಚ್ಚು ಹೆಣಗಳ ಅಸ್ಥಿ ಪಂಜರಗಳು ಎಲ್ವದು ಅನ್ನೋದ್ರ ಬಗ್ಗೆ ಸದ್ಯ ಮಾಡಲ್ಲ. ಯಾವ್ದು ಅಸ್ಥಿ ಪಂಜರಗಳು ಸಿಗದೆ ಇದ್ದಾಗ ನಿಮ್ ಗುರುಗಳು ಬಂದು ಕತ್ತೆ ಕಿರ್ಬನ್ ಕತೆ ಹೇಳ್ತಾರೆ, ಜೊತೆಗೆ ಬಾಹುಬಲಿ ಬೆಟ್ಟದಲ್ಲಿ ಯಾವಾಗ್ಲೂ ಹಾಕಿರೋ ಕನ್ಸ್ಟ್ರಕ್ಷನ್ ಮಣ್ಣನ್ನ ಸಾಕ್ಷಿ ನಾಶ ಮಾಡೋಕೆ ಹಾಕವ್ರೆ ಅಂತ ಪುಂಕ್ತಾರೆ. ಅವರಾದ್ಮೇಲೆ ನೀನ್ ಬರ್ತೀಯಾ ಒಂದು ಅಸ್ಥಿ ಪಂಜರಗಳು ಸಿಕ್ಕೇ ಇಲ್ವಲ್ಲ ಗುರು, ಏನೋ ಸಸ್ಪಿಸಿಯಸ್ ಆಕ್ಟಿವಿಟಿ ನಡೆದಿರ್ಬೇಕು, ಜನ ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತೀಯಾ? ಇಬ್ರು ಸರಿಯಾಗಿದ್ದೀರಾ ಗುರು. ಸ್ನೇಹಿತರೆ, ಸಮೀರ್ ಅಣ್ಣನ್ ಬಗ್ಗೆ ತುಂಬಾ ಹತ್ತಿರದಿಂದ ಮೊದ್ಲಿಂದಾನು ಗೊತ್ತಿತ್ತು. ಆದ್ರೆ ಸೌಜನ್ಯ ಅನ್ನೋ ಹೆಸರು ಬಂದಾಗೆಲ್ಲ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದಷ್ಟೇ ಮನ್ಸಿಗೆ ಬರ್ತಿತ್ತು. ಆದ್ರೆ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗೋದಲ್ಲದೆ ಇಲ್ಲಿ ಕತ್ತೆ ಕಿರುಬ ಆಗಿ ಅಣ್ಣನ್ ಸುತ್ತಮುತ್ತ ಇರೋ ಜನಗಳನ್ನ ಅವರ ಉದ್ದೇಶಗಳನ್ನ ತಿಳ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪವಾಗಿನೇ ತಿಳುವಳಿಕೆ ಬರೋಕೆ ಶುರುವಾಗಿ ಒಳ್ಳೆ ಸಮಯ ಬರ್ಲಿ ಮಾತಾಡುವ ಅಂತ ವೇಟ್ ಮಾಡಿ ಇವಾಗ ವಿಡಿಯೋ ಮಾಡಿದ್ದು. ಸ್ನೇಹಿತರೆ, ಸಮೀರ್ ಮಾಡಿದ ಮೊದಲನೇ ವಿಡಿಯೋ ಇಂದ ಕೊನೆ ವಿಡಿಯೋವರೆಗೂ ನಾನು ಸಹ ಸಮೀರ್ಗೆ ಸಪೋರ್ಟ್ ಮಾಡ್ತಾನೆ ಬಂದೆ. ಅವ್ನ ವಿಡಿಯೋನ ಶೇರ್ ಮಾಡಿದ್ದೆ, ಸ್ಟೋರಿ ಹಾಕಿದ್ದೆ, ಸೌಜನ್ಯ ಕೇಸ್ ಮರುತನಿಕೆ ಆಗ್ಲಿ ಅಂತ ಫಾರ್ಮ್ ಫಿಲ್ ಮಾಡಿ ಬೇರೆಯವರು ಫಿಲ್ ಮಾಡ್ಲಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಾಕಿದ್ದೆ. ಆದ್ರೆ ಈ ನಡುವೆ ಈ ಬುರ್ಡೆ ಪ್ರಕರಣದಲ್ಲಿ ಗುಂಡಿ ಆಗೋಕೆ ಶುರು ಮಾಡಿ 5 ಗುಂಡಿಯಲ್ಲಿ ಏನು ಸಿಗದೆ ಇದ್ದಾಗ ನಡೆದ ಚಿತ್ರ ವಿಚಿತ್ರ ಬೆಳವಣಿಗೆಗಳನ್ನ ನೋಡಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗದೆ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸೊ ಯಾವಾಗ ಈ ಅನನ್ಯ ಭಟ್ ಅನ್ನೋದು ಸುಳ್ಳು ಅನ್ನೋದು ಕನ್ಫರ್ಮ್ ಆಯ್ತೋ ಅದಾದ್ಮೇಲೆ ಇಲ್ಲಿ ಸೌಜನ್ಯಾಳಿಗೆ ಅನ್ಯಾಯ ಆಗಿರೋದೊಂದೇ ಸತ್ಯ ಅನ್ನೋದನ್ನ ಬಿಟ್ರೆ ಇನ್ನೆಲ್ಲವೂ ಇವ್ರುಗಳು ಸೃಷ್ಟಿ ಮಾಡಿರುವ ಕತೆಗಳ ಅನ್ಸೋಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನಗೂ ಹಂಗೆ ಅನ್ನಿಸ್ತು. ಇವಾಗ ಅದೆಲ್ಲ ಬಿಡುಗರು, ಸೌಜನ್ಯಾಳಿಗೆ ಅನ್ಯಾಯ ಆಗಿರೋದು ಸತ್ಯ ಅನ್ನೋದು ಆದ್ರೆ ಅದನ್ನ ಮಾಡಿದವ್ರು ಯಾರು ಅಂತ ನೀನೇ ಹೇಳು ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡಬಹುದು. ದಡ್ ಮುಂಡೆವ ಈ ಪ್ರಶ್ನೆನ ಮಟ್ಟಣ್ಣ ಅವ್ರ ಹತ್ರ ಕೇಳ್ರೋ, ಸಾರ್ ನಿಮ್ಮ ಹತ್ರ ಮೊಬೈಲ್ ಅಲ್ಲಿ ಮತ್ತೆ ಜೀವಂತ ಸಾಕ್ಷಿಗಳು ಇದೆ ಅಂತ ಸುಮಾರು ಸಲ ಹೇಳಿದ್ದೀರಾ, ಇವಾಗ SIT ಅವರು ಯಾರೇ ಇದ್ರು ಬಂದು ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದ್ಮೇಲೆ ಯಾಕೆ ಸಾರ್ ನೀವು ಸಾಕ್ಷಿಗಳನ್ನ ಕೊಟ್ಟಿಲ್ಲ? ಯಾಕೆ ಸಾರ್ ನೀವು ಅತ್ಯಾಚಾರಿಗಳು ಯಾರು ಅಂತ ಜನರಿಗೆ ತಿಳಿಯೋ ಹಾಗೆ ಮಾಡ್ತಿಲ್ಲ, ಅವ್ರಿಗೆ ಶಿಕ್ಷೆ ಕೊಡೋ ಹಾಗೆ ಮಾಡ್ತಿಲ್ಲ ಅಂತ ಕೇಳಿ ಇರ್ಬರೋ ಸಾಕ್ಷಿಗಳನ್ನ ಕೊಟ್ಟಾಗ್ಲೇ ತನಿಖೆ ಆಗಿ ಯಾರು ಮಾಡಿರೋದು ಅಂತ ಗೊತ್ತಾಗೋದು ಹೊರತು ಸಾಕ್ಷಿಗಳನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಇಟ್ಕೊಂಡ್ರೆ ನಿಮ್ಮ ಅಜ್ಜಿ ಪಿಂಡನೂ ಗೊತ್ತಾಗಲ್ಲ. ಒಂದ್ ಬೇಜಾರ್ ಏನಂದ್ರೆ ಸ್ನೇಹಿತರೆ, ಇವ್ರುಗಳು ಹೇಳ್ಕೊಂಡ್ ಬರ್ತಿರೋ ಸುಳ್ಳುಗಳಿಂದ ಸೌಜನ್ಯಾಳ ನ್ಯಾಯಯುತ ಹೋರಾಟಕ್ಕೂ ಸುಳ್ಳಿನ ಕೆಸರು ಅಂಟ್ಕೋಬಹುದು. ಬಟ್ ಹಂಗ ಆಗೋದು ಬೇಡ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಮಂಜುನಾಥ ಅಣ್ಣಪ್ಪ ಸ್ವಾಮಿಯಲ್ಲಿ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಪೇಮೆಂಟ್ ಆಯ್ತಾ, ಪುಕ್ಳಿ ಆಯ್ತಾ, ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಆಗಿದ್ರೆ ಗೊತ್ತಾಗಿರೋದು ಅದು ಇದು ಮಣ್ಣು ಮಸಿ ಲವಡ ಅಂತ ಬಂದು ಯಾರಾದ್ರೂ ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.